ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತೇ ಇದೆ, ನಾನು ಡಿಪ್ಲೊಮಾ ಮತ್ತೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಹೊಸದಾಗಿ ಚಾನಲ್ ಶುರು ಮಾಡಿರೋದು. ಡಿಪ್ಲೊಮಾ ನಿಮಗೆಲ್ಲ ಗೊತ್ತೇ ಇದೆ, ಸುಮಾರು 3 ಇಯರ್ಸ್ ನಾನು ಡಿಪ್ಲೊಮಾ ಟೀಚ್ ಮಾಡ್ತಾ ಇದ್ದೀನಿ. ಈಗ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ನಾನು ಟೀಚ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ 4 ಇಯರ್ ಸೀರೀಸ್ ಮುಗಿಸಿದಿರಿ. ಈಗ ನಾವು ಮಾಡ್ತಾ 4 ಇಯರ್ ಟ್ರಾನ್ಸ್ಫಾರ್ಮೇಷನ್. ನೀವು ಮೊದಲನೇ ಟೈಮ್ ಈ ಚಾನಲ್ ವಿಸಿಟ್ ಮಾಡೋದಾದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಓಕೆನಾ? ಸೊ ಇಲ್ಲಿ ಕೊಟ್ಟಿರುವಂತ ಇನ್ನೊಂದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಎಫ್ ಆಫ್ ಎಕ್ಸ್ ಇಸ್ ಇಕ್ವಲ್ ಟು ಇ ಟು ದಿ ಪವರ್ ಮೈನಸ್ ಮಾಡ್ ಆಫ್ ಎಕ್ಸ್ ಅಂತೇಳಿ. ಫಸ್ಟ್ ಆಫ್ ಆಲ್ ನೀವು ಮಾಡ್ ಆಫ್ ಎಕ್ಸ್ ಬಗ್ಗೆ ತಿಳ್ಕೊಬೇಕು. ನೋಡಿ, ಮಾಡ್ ಆಫ್ ಎಕ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ದಿಸ್ ಟೇಕ್ಸ್ ದ ಪಾಸಿಟಿವ್ ವ್ಯಾಲ್ಯೂ ಆಫ್ ಎಕ್ಸ್ ವೆನ್ ಎಕ್ಸ್ ಲೆಸ್ ದೆನ್ 0 ಅಂತ ಕರಿತೀವಿ. ಇಟ್ ವಿಲ್ ಟೇಕ್ಸ್ ದ ನೆಗೆಟಿವ್ ಮೈನಸ್ ಎಕ್ಸ್ ಯಾವಾಗ ಎಕ್ಸ್ ಲೆಸ್ ದೆನ್ 0, ಪಾಸಿಟಿವ್ ಎಕ್ಸ್ ವೆನ್ ಎಕ್ಸ್ ಇಸ್ ಗ್ರೇಟರ್ ದೆನ್ 0 ಅಂತ ಅರ್ಥ. ಈ ತರ ಇದ್ದಾಗ ನಮ್ಗೆ ಕೊಟ್ಟಿರುವಂತಹ ಪ್ರಾಬ್ಲಮ್ ಏನಿದೆಯಪ್ಪ ಅಂತಂದ್ರೆ, they have given with the problem, so I will write in this one only. So f of x is given as, we can consider e power mod x. ಹಾಗಾದ್ರೆ ಹೆಂಗ್ ಟ್ರೀಟ್ ಮಾಡಬಹುದು? ದಟ್ ಈಸ್ e ಪವರ್ ಮೈನಸ್ ಮಾಡ್ ಆಫ್ ಎಕ್ಸ್ ಕೊಟ್ಟಿರೋದ್ರಿಂದ ಐ ಕ್ಯಾನ್ ಟೇಕ್ ದಿಸ್ ವ್ಯಾಲ್ಯೂಸ್ ಟೂ ವ್ಯಾಲ್ಯೂಸ್. ಯಾವ ತರ ತಗೋತೀನಿ? ಇ ಟು ದಿ ಪವರ್ ಆಫ್ ದಿ ವ್ಯಾಲ್ಯೂ. ನೋಡಿ, ಮಾಡ್ ಆಫ್ ದಿ ವ್ಯಾಲ್ಯೂ ಮೈನಸ್ ಎಕ್ಸ್ ಆಗೋದು ಯಾವಾಗ? ಎಕ್ಸ್ ಲೆಸ್ ದೆನ್ 0 ಇದ್ದಾಗ, ಕರೆಕ್ಟ್? ಹಾಗಾದ್ರೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗ್ಬಿಡುತ್ತೆ. ಪ್ಲಸ್ ಎಕ್ಸ್ ಆಗೋದು ಯಾವಾಗ? ಗ್ರೇಟರ್ ದೆನ್ 0 ಇದ್ದಾಗ. ಹಾಗಾದ್ರೆ ಏನ್ ಮಾಡ್ತೀನಿ? ಈ ಜಾಗದಲ್ಲಿ ಪ್ಲಸ್ ಎಕ್ಸ್ ಹಾಕಿದ್ದೆ ಆದ್ರೆ ಅವಾಗ ಏನಾಗುತ್ತೆ? ಮೈನಸ್ ಎಕ್ಸ್ ಆಗುತ್ತೆ. ನಾನು ಮೈನಸ್ ಎಕ್ಸ್ ಇಲ್ಲಿ ಟ್ರೀಟ್ ಮಾಡ್ತಾ ಇರಬಹುದು, ಬಟ್ ವ್ಯಾಲ್ಯೂ ಯಾವಾಗ? ದಟ್ ಈಸ್ ಇನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಇದ್ದಾಗ ತಗೋತಾ ಇದೀನಿ. ಸೊ ದಿಸ್ ಇಸ್ ದ ವ್ಯಾಲ್ಯೂ ವೆನ್ ಐ ಆಮ್ ಟೇಕಿಂಗ್. ಆದ್ರೆ ವಾಟ್ ಅಬೌಟ್ ಇ ಪವರ್ ಪ್ಲಸ್ ಎಕ್ಸ್? ಪ್ಲಸ್ ಎಕ್ಸ್ ಯಾವಾಗ ಆಗುತ್ತೆ? ಇದು ಪ್ಲಸ್ ಆಗ್ಬೇಕಂದ್ರೆ ಇದು ಮೈನಸ್ ವ್ಯಾಲ್ಯೂ ಆಗ್ಬೇಕು. ಮೈನಸ್ ವ್ಯಾಲ್ಯೂ ಆಗ್ತಾ ಇರೋದು ಯಾವಾಗ? ಲೆಸ್ ದೆನ್ 0 ಇದ್ದಾಗ. ದಟ್ ಮೀನ್ಸ್ ಎಕ್ಸ್ ಲೆಸ್ ದೆನ್ 0 ಆದಾಗ. ಓಕೆನಾ? ಜಸ್ಟ್ ವೆರಿ ಸಿಂಪಲ್, ಆಪೋಸಿಟ್ ತಗೊಳ್ಳಿ ಸಾಕು. ಓಕೆ, ಇಲ್ಲಿ ನೆಗೆಟಿವ್ ಇರೋದ್ರಿಂದ ಇಲ್ಲಿ ಮೈನಸ್ ಎಕ್ಸ್ ಬರುತ್ತೆ ಯಾವಾಗ? ಪಾಸಿಟಿವ್ ಇದ್ದಾಗ. ಪ್ಲಸ್ ಎಕ್ಸ್ ಬರುತ್ತೆ ಯಾವಾಗ? ಲೆಸ್ ದೆನ್ ಇದ್ದಾಗ. ಸೊ ನಿಮಗೆ 4 ಇಯರ್ ಸೀರೀಸ್ ಫಾರ್ಮುಲಾ ಗೊತ್ತೇ ಇದೆ. ಗೊತ್ತಿಲ್ಲ ಜಸ್ಟ್ ಒಂದ್ಸರಿ ಕಲೆಕ್ಟ್ ಮಾಡ್ಕೊಳ್ಳಿ. ದಿಸ್ ದ 4 ಇಯರ್ ಸೀರೀಸ್ ಫಾರ್ಮುಲಾ ಮೈನಸ್ ಇನ್ಫಿನಿಟಿ ಪ್ಲಸ್ ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಇಂಟು ಇ ಪವರ್ ಐ ಇಂಟು ಯು ಎಕ್ಸ್. ಹಾಗಾದ್ರೆ ಏನ್ ಮಾಡೋಣ? Just we'll substitute in the formula. Let us start with the solution. Let us take that formula. F of u is equal to minus infinity to plus infinity. So ನಂಗೆ ಇರುವಂತದ್ದು f of x into e to the power I into u into x into dx. ಕರೆಕ್ಟಾ? ಬಟ್ ಇಯರ್ ಯು ಕ್ಯಾನ್ ಸಿ ದಟ್ ಮೈನಸ್ ಇನ್ಫಿನಿಟಿ ಇನ್ಫಿನಿಟಿ ಇದೆ, ಬಟ್ ಮೈನಸ್ ಇನ್ಫಿನಿಟಿ ಇಂದ ಎರಡಾಗಿ ಸ್ಪ್ಲಿಟ್ ಮಾಡುತ್ತೆ. ನೋಡಿ, ನೆಗೆಟಿವ್ ವ್ಯಾಲ್ಯೂ ಯಾವಾಗ? ಎಕ್ಸ್ ಲೆಸ್ ದೆನ್ 0 ಇದ್ದಾಗ. ದಟ್ ಮೀನ್ಸ್ ವಾಟ್? ಮೈನಸ್ ಇನ್ಫಿನಿಟಿ ಇಂದ 0 ಬಂತು, 0 ಇಂದ ಇನ್ಫಿನಿಟಿ ಬಂತು. ಆಗ ಎರಡಾಗಿ ಸ್ಪ್ಲಿಟ್ ಮಾಡೋಣ. ದಟ್ ವಿಲ್ ಬಿಕಮ್ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ. ಸಾರಿ, ನಾಟ್ ಪ್ಲಸ್ ಇನ್ಫಿನಿಟಿ, ಇಟ್ ಇಸ್ 0. ಮೈನಸ್ ಇನ್ಫಿನಿಟಿ ಟು 0 again plus 0 to infinity, 0 to infinity. ಓಕೆನಾ? ಸೊ ಮೈನಸ್ ಇನ್ಫಿನಿಟಿ 0 to 0 to infinity. ಹಾಗಾದ್ರೆ ಹೆಂಗ್ ಟ್ರೀಟ್ ಮಾಡ್ತೀರಾ? ದಟ್ ಈಸ್ ಯು ಕ್ಯಾನ್ ಟೇಕ್ ಮೈನಸ್ ಇನ್ಫಿನಿಟಿ ಟು 0 ಇದ್ದಾಗ ನೆಗೆಟಿವ್ ವ್ಯಾಲ್ಯೂ ತಗೋಬೇಕು. ಎಫ್ ಆಫ್ ಎಕ್ಸ್ ವಿಲ್ ಬಿಕಮ್ ದ ವ್ಯಾಲ್ಯೂ ಇ ಪವರ್ ಪ್ಲಸ್ ಎಕ್ಸ್ ಆಗುತ್ತೆ. ಇ ಪವರ್ ಐ ಇಂಟು ಯು ಎಕ್ಸ್ ಹಂಗೆ ಇರುತ್ತೆ ವಿತ್ ಡಿ ಎಕ್ಸ್. ಓಕೆ, ಇಲ್ಲಿ ಉಲ್ಟಾ ತಗೊಳ್ಳಿ, ವೆರಿ ಸಿಂಪಲ್ ಅಷ್ಟೇ. ಇಲ್ಲಿ 0 ಟು ಇನ್ಫಿನಿಟಿ ಪಾಸಿಟಿವ್ ವ್ಯಾಲ್ಯೂ ಇದೆ. ಇಲ್ಲಿ ಏನಾಗುತ್ತೆ? ಮೈನಸ್ ಎಕ್ಸ್ ಟ್ರೀಟ್ ಮಾಡ್ತೀನಿ. ಇ ಪವರ್ ಏನಾಗುತ್ತೆ? ಐ ಇಂಟು ಯು ಇಂಟು ಎಕ್ಸ್ ಬರುತ್ತೆ ವಿತ್ ಡಿ ಎಕ್ಸ್. ಈಗ ಹಂಗೆ ಕಂಟಿನ್ಯೂ ಮಾಡೋಣ. ಸೊ ದಿಸ್ ಎಕ್ಸ್ಪ್ರೆಷನ್ ವಿಲ್ ಬಿಕಮ್ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ. ಇ ಪವರ್ ವ್ಯಾಲ್ಯೂ ಏನ್ ತಗೋತೀನಿ? ಎಕ್ಸ್ ಕಾಮನ್ ತೆಗಿತೀನಿ. ಎರಡನ್ನು ಆಡ್ ಮಾಡಬಹುದು. ಆಡ್ ಮಾಡಿದ್ರೆ ಎಕ್ಸ್ ಕಾಮನ್ ಬಂದ್ಬಿಟ್ಟು ಏನಾಗುತ್ತೆ? 1 ಪ್ಲಸ್ ಐ ಇಂಟು ಯು ಅಂತ ಆಗುತ್ತೆ ಇಂಟು ಡಿ ಎಕ್ಸ್. ಅದೇ ರೀತಿ ಇದನ್ನ ನಾನು ಯೂಸ್ ಮಾಡಿದಾಗ 0 ಟು ಇನ್ಫಿನಿಟಿ ಇದೆ. ಇ ಪವರ್ ಎಕ್ಸ್ ಕಾಮನ್ ತೆಗಿತೀನಿ. ಇದೇನಾಗುತ್ತಪ್ಪ ಅಂದ್ರೆ ಮೈನಸ್ 1 ಪ್ಲಸ್ ಐ ಇಂಟು ಯು ಆಗುತ್ತೆ. ಕರೆಕ್ಟಾ? ಸೊ ಇಂಟು ಡಿ ಎಕ್ಸ್. ಈಗೇನ್ ಮಾಡೋಣ? ವಿಲ್ ಇಂಟಗ್ರೇಟ್ ದಿಸ್ ಒನ್. ಇಂಟಗ್ರೇಟ್ ಮಾಡಿದ್ರೆ ಏನಾಗುತ್ತೆ ನೋಡಿ. ಸೊ ಇ ಪವರ್ ಎಕ್ಸ್ ಇಂಟು 1 ಪ್ಲಸ್ ಐ ಯು, ಕಾನ್ಸ್ಟೆಂಟ್ ಟರ್ಮ್ 1 ಪ್ಲಸ್ ಐ ಇರೋದ್ರಿಂದ ಇಲ್ಲೂ ಕೂಡ 1 ಪ್ಲಸ್ ಐ ಯು ಬರುತ್ತೆ. ಎಲ್ಲಿಂದ ಇಲ್ಲಿಗೆ? ಮೈನಸ್ ಇನ್ಫಿನಿಟಿ ಟು 0. ಇಟ್ ಇಸ್ ನಾಟ್ ಇನ್ಫಿನಿಟಿ. ಸೊ ಮತ್ತೆ ನಾನು ಕನ್ಫ್ಯೂಸ್ ಮಾಡೋದು ಬೇಡ. 0 ಎಗೇನ್ ಇದು ಕೂಡ ಇಂಟಗ್ರೇಟ್ ಮಾಡ್ತೀನಿ. ಇಲ್ಲಿ ಕೂಡ ಏನ್ ಬರ್ತೈತೆ? ಇ ಪವರ್ ಎಕ್ಸ್ ಇಂಟು ಮೈನಸ್ 1 ಪ್ಲಸ್ ಐ ಇಂಟು ಯು ಓಲ್ ಡಿವೈಡೆಡ್ ಬೈ ಮೈನಸ್ 1 ಪ್ಲಸ್ ಐ ಇಂಟು ಯು ಇನ್ ದಿಸ್ ಎಕ್ಸ್ಪ್ರೆಷನ್. ಎಲ್ಲಿಂದ ಎಲ್ಲಿಗೆ? 0 ಟು ಇನ್ಫಿನಿಟಿ. ಸೊ ಈಗ ಲಿಮಿಟ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಏನ್ ಕಾಮನ್ ತೆಗೆಯೋಣ? 1 ಬೈ 1 ಪ್ಲಸ್ ಐ ಯು ಕಾನ್ಸ್ಟೆಂಟ್ ಆಚೆ ತೆಗೆದುಕೊಳ್ಳೋಣ. ನೋಡಿ, ಇದಕ್ಕೆ ಅಪ್ಪರ್ ಲಿಮಿಟ್ ಹಾಕ್ತೀನಿ. ಎಕ್ಸ್ 0 ಹಾಕೋದು ಏನಾಗೋಯ್ತು? ಫುಲ್ ವ್ಯಾಲ್ಯೂ ಏನಾಗೋಯ್ತು? ಇ ಪವರ್ 0 ಆಗೋಯ್ತು. ಮೈನಸ್ ಲೋಯರ್ ಲಿಮಿಟ್ ಹಾಕ್ಬೇಕು. ಎಕ್ಸ್ ಮೈನಸ್ ಇನ್ಫಿನಿಟಿ ಇಂಟು ಸಮ್ ವ್ಯಾಲ್ಯೂ ಅಂದ್ರೆ ಮೈನಸ್ ಇನ್ಫಿನಿಟಿ ಬರುತ್ತೆ. ದಿಸ್ ಇಸ್ ಮೈನಸ್ ಇನ್ಫಿನಿಟಿ. ಅಗೇನ್ ಪ್ಲಸ್ ಹಾಕ್ತೀನಿ. ಇಲ್ಲಿರುವಂತಹ ಕಾನ್ಸ್ಟೆಂಟ್ ವ್ಯಾಲ್ಯೂ ಏನು? ಮೈನಸ್ 1 ಪ್ಲಸ್ ಐ ಯು ಇದೆ. ಇದನ್ನ ಆಚೆ ಬರ್ಕೋತೀನಿ, ಕೆಳಗಡೆ ಬರ್ಕೋತೀನಿ. ಇಲ್ಲೂ ಅಷ್ಟೇ, ಈ ಮೇಲೆ ಇರೋ ವ್ಯಾಲ್ಯೂಗೆ ಏನ್ ಹಾಕ್ತೀನಿ? ಇನ್ಫಿನಿಟಿ ಹಾಕ್ತೀನಿ. ಎಕ್ಸ್ ಇನ್ಫಿನಿಟಿ ಹಾಕಿದ್ರೆ ಎಂಟೈರ್ ವ್ಯಾಲ್ಯೂ ಇನ್ಫಿನಿಟಿ ಅಂತ ಬರುತ್ತೆ. ಕರೆಕ್ಟಾ?
ಮೈನಸ್ ಎಕ್ಸ್ ವ್ಯಾಲ್ಯೂ 0 ಹಾಕ್ತೀನಿ 0 ಬರುತ್ತೆ. ಓಕೆ, ಸೊ ಈಗ ನಾನೇನು ಅರ್ಥ ಮಾಡ್ಕೊಬಹುದು, ಮೈನಸ್ ಇನ್ಫಿನಿಟಿ ಇಂಟು ಮೈನಸ್ ವ್ಯಾಲ್ಯೂ ಇದೆ, ನೆಗೆಟಿವ್ ಟರ್ಮ್ ಕನ್ಸಿಡರ್ ಮಾಡ್ಬೋದು. ಹಾಗಾದ್ರೆ ವಾಟ್ ಇಸ್ ದ ವ್ಯಾಲ್ಯೂ ಐ ಆಮ್ ಗೆಟಿಂಗ್ ಫಾರ್ ದಿಸ್ ಒನ್? ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, -1 ಬೇಕಾದ್ರೆ ನಾವು ಕಾಮನ್ ತೆಗಿಬಹುದು, ಮೈನಸ್ ಇನ್ಫಿನಿಟಿ ಆಗುತ್ತೆ, ಮೈನಸ್ ಕಾಮನ್ ತಗೊಂಡ್ರೆ ಏನಾಗುತ್ತೆ, ಮೈನಸ್ ಎಕ್ಸ್ ಇಂಟು ಐ ಯು -1 ಅಂತ ಆಗುತ್ತೆ. ಕರೆಕ್ಟಾ? ಸೊ ನೀವೇನ ಮೈನಸ್ ಕಾಮನ್ ತಗೊಂಡಿದ್ದೆ ಆಗುತ್ತೆ. ಓಕೆ ಓಕೆ, ಸೊ ಹಾಗಾದ್ರೆ ದಿಸ್ ವ್ಯಾಲ್ಯೂ ವಿಲ್ ಬಿಕಮ್ 1. 1 ಮೈನಸ್ 0 ಡಿವೈಡೆಡ್ ಬೈ 1 ಪ್ಲಸ್ ಐ ಯು ಬರುತ್ತೆ. ಇಲ್ಲಿ ಸೆಂಟ್ರಲ್ಲಿ ಪ್ಲಸ್ ಇರೋದು, ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ, ಮೈನಸ್ ನ ಕಾಮನ್ ತೆಗಿತೀನಿ, ಇಲ್ಲ ಅಂದ್ರೆ ಇಟ್ಕೊಳ್ಳಿ, ಈ ಮೈನಸ್ ನ ಕಾಮನ್ ತೆಗಿಬೋದು, ಹಂಗೆ ಇಟ್ಕೊಂಡ್ರೆ ಇದು ಕೂಡ ಏನಾಗುತ್ತೆ, 0 ಮೈನಸ್ 1 ಡಿವೈಡೆಡ್ ಬೈ -1 ಪ್ಲಸ್ ಐ ಯು. ಸೊ ಇದು ಇ ಪವರ್ ಇನ್ಫಿನಿಟಿ ಇದೆಯಲ್ಲ ಸರ್, ಇ ಪವರ್ ಇನ್ಫಿನಿಟಿ ತಗೊಳ್ಳೋ ಬದಲು ಬೇಕಾದ್ರೆ ಮೈನಸ್ ಆಫ್ ಮೈನಸ್ ಇನ್ಫಿನಿಟಿ ಅಂತ ಟ್ರೀಟ್ ಮಾಡಿದ್ರು ಕೂಡ ಒಂದೇ ವ್ಯಾಲ್ಯೂ ಬರುತ್ತೆ. ಓಕೆ, ಅದ್ರ ಬಗ್ಗೆ ವರಿ ಮಾಡ್ಕೊಳಕ್ ಹೋಗ್ಬೇಡಿ. ಇನ್ನೇನು ಅದನ್ನು ಸಿಂಪ್ಲಿಫೈ ಮಾಡ್ಬೇಕು. ಏನಿದೆ ಇಲ್ಲಿ 1 ಇದೆ, 1 ಡಿವೈಡೆಡ್ ಬೈ 1 ಪ್ಲಸ್ ಐ ಯು -1 ಡಿವೈಡೆಡ್ ಬೈ -1 ಪ್ಲಸ್ ಐ ಯು ಅಂತ ಆಗುತ್ತೆ. ಕರೆಕ್ಟಾ? ಈಗ ಇದನ್ನೇನ್ ಮಾಡೋಣ, ಸಿಂಪ್ಲಿಫೈ ಮಾಡೋಣ. ಸೊ ನೀವೇನ್ ಮಾಡ್ಬೇಕು, ಇಲ್ಲಿ ಮೈನಸ್ ಕಾಮನ್ ತೆಗೆದು ಏನಾಗುತ್ತೆ, ದಿಸ್ ವ್ಯಾಲ್ಯೂ ವಿಲ್ ಬಿಕಮ್, ನೋಡಿ 1 ಪ್ಲಸ್ ಐ ಯು ಹಂಗೆ ಇರಲಿ, ಈ ಮೈನಸ್ ಕಾಮನ್ ತೆಗೆದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ಬಿಟ್ಟು 1 ಡಿವೈಡೆಡ್ ಬೈ 1 ಮೈನಸ್ ಐ ಯು ಆಗುತ್ತೆ. ನಾವು ಯು ಟೇಕ್ ದ ಎಲ್ ಸಿ ಎಂ ಇನ್ ದ ಡಿನಾಮಿನೇಟರ್, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಏನಾಯ್ತು, 1 ಸ್ಕ್ವೇರ್ ಮೈನಸ್ ಐ ಸ್ಕ್ವೇರ್ ಇಂಟು ಯು ಸ್ಕ್ವೇರ್ ಆಯ್ತು. ಕರೆಕ್ಟಾ? ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ, ಈ ಕಡೆ ಬರುತ್ತೆ 1 ಮೈನಸ್ ಐ ಇಂಟು ಯು. ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ, ಈ ಕಡೆಗೆ 1 ಪ್ಲಸ್ ಐ ಇಂಟು ಯು. ಸೊ ಮೈನಸ್ ಐ ಯು ಪ್ಲಸ್ ಐ ಯು ಕ್ಯಾನ್ಸಲ್ ಆಗೋಯ್ತು. ಸೊ ಐ ಸ್ಕ್ವೇರ್ ಅಂತಂದ್ರೆ ನಿಮ್ಗೆಲ್ಲ ಗೊತ್ತು, ಮತ್ತೆ -1 ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ. ಸೊ ಫೈನಲ್ ಆಗಿ 1 ಡಿವೈಡೆಡ್ ಬೈ ನನಗೆ ಸಿಗುವಂತ ವ್ಯಾಲ್ಯೂ 1 ಪ್ಲಸ್ ಯು ಸ್ಕ್ವೇರ್. ದಿಸ್ ಈಸ್ ವಾಟ್ ಐ ಗಾಟ್ ದ ವ್ಯಾಲ್ಯೂ, ದಟ್ಸ್ ಈಸ್ ಎಫ್ ಆಫ್ ಯು. ಸೊ ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ಅ ವೆರಿ ಸಿಂಪಲ್ ಟೆಕ್ನಿಕ್. So finally I got f of u value, that is 1 divided by 1 plus u square. But you can see that one more thing I have forgotten, 1 ಮತ್ತೆ 1 ಉಳಿದಿದೆ. This value will become 1 plus 1 2 ಆಗುತ್ತೆ. 2 by 1 plus u square. So this is what we got the final value. Okay, so ಯಾಕೆಪ್ಪ ಅಂತಂದ್ರೆ ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ಅಷ್ಟೇನೆ ನಿಮಗೆ ಫೋರಿಯರ್ ಟ್ರಾನ್ಸ್ಫರ್ ಯೂಸ್ ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಫೋರಿಯರ್ ಟ್ರಾನ್ಸ್ಫರ್ ಫಾರ್ಮುಲಾಗಳು ತುಂಬಾ ಮುಖ್ಯ ಆಗುತ್ತೆ. ಓಕೆನಾ? ಸೊ ದಿಸ್ ಇಸ್ ವಾಟ್ ವಿ ಗಾಟ್ ದ ಫೈನಲ್ ಸೊಲ್ಯೂಷನ್.